ಶ್ರೀಯುತ ಕಾಗಿನೆಲೆ ಶ್ರೀಗಳು ದಯಮಾಡಿ ಎಲ್ಲರನ್ನ ಉದ್ದೇಶಿಸಿ ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದೀವಿ. ಪ್ರಥಮವಾಗಿ ಜಗದಾದಿ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರಲ್ಲಿ, ಬೀರಲಿಂಗೇಶ್ವರರಲ್ಲಿ, ದಾಸಶ್ರೇಷ್ಠರಾದ ಕನಕದಾಸರ ಅಡಿದಾವರೆಗಳಲ್ಲಿ ನಮಸ್ಕರಿಸಿ, ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರಲ್ಲಿ ಅಭಿವಂದಿಸಿ, ಈ ಕ್ಷೇತ್ರದ ಈ ವೇದಿಕೆಯ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಅಶೋಕ್ ಕೇಣಿಯವರೇ, ನೆರೆದಿರ್ತಕ್ಕಂಥ ಸಮಸ್ತ ಆತ್ಮೀಯ ಬಂಧುಗಳೇ, ಈಗಾಗಲೇ ಬಹಳ ಸಮಯ ಆಗಿದೆ. ಬಹಳಷ್ಟು ಜನ ಮಹಾತ್ಮರು ಇನ್ನು ಮಾತನಾಡಲಿದ್ದಾರೆ. ನಾವು ಎರಡು ಮಾತನಾಡಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇವೆ. ಅಶೋಕ್ ಕೇಣಿಯವರು ಕಳೆದ ವರ್ಷ 60ನೆಯ ಜನ್ಮದಿನವನ್ನ ಮೈಸೂರಿನಲ್ಲಿ ಆಚರಿಸ್ಕೊಂಡ್ರು. ಅಲ್ಲೂ ಸಹಿತ ನಾವು ಹೋಗಿದ್ವಿ ಅನ್ನುವಂತಹ ಕಾರ್ಯಕ್ರಮವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 60 ವರ್ಷ ಮುಗಿಸಿ 61ನೇ ವರ್ಷಕ್ಕೆ ಇಡುವಂತಹ ಅಶೋಕ್ ಕೇಣಿ ಅವರಿಗೆ ಅವರು ಎಂತಹ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜನಸಾಮಾನ್ಯರಿಗೆ ಅನುಕೂಲ ಮಾಡುವಂತಹ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಯಾಕಂತಂದ್ರೆ ಅವರು ಉತ್ತರ ಕರ್ನಾಟಕದಲ್ಲಿ ಜನಿಸಿ ಅಮೆರಿಕದಲ್ಲಿ ಸಂಪಾದನೆಯನ್ನ ಮಾಡಿ ಕರ್ನಾಟಕದ ಋಣವನ್ನ ತೀರಿಸಬೇಕು ಅನ್ನುವಂತಹ ಅಭಿಲಾಷೆಯನ್ನ ಇಟ್ಕೊಂಡು ಇವತ್ತು ದಾವಣಗೆರೆಯಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಖುಷಿ ತಂದಂತಹ ವಿಚಾರ. ಅವರ ಜೀವನದಲ್ಲಿ 61, ನಮ್ಮ ಜೀವನ 31 ಆಗಬಾರದು. 31ಕ್ಕೂ ಮತ್ತು 61ಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, 31ನೇ ಜೀವನ ಒಬ್ಬರ ಮುಖ ಒಬ್ಬರು ನೋಡದೇ ಇರ್ತಕ್ಕಂಥದ್ದು. 61ನೇ ಜೀವನ ಒಬ್ಬರ ಮುಖ ಮತ್ತು ಒಬ್ಬರ ಮುಖವನ್ನ ನೋಡುವಂಥದ್ದು. ನೀವು ಬಹುಶಃ ನೋಡಿ 61ಅನ್ನ, 6 ಮುಖ ಒಂದು ನೋಡ್ತಾ ಇದೆ, 1 ಮುಖ 6 ನೋಡ್ತಾ ಇದೆ. ಹಾಗೆ ಅವರ ಜೀವನ ಪರ್ಯಂತಹ ವಿದೇಶದಲ್ಲಿ ಸೇವೆಯನ್ನ ಮಾಡಿ 61ನೇ ಜೀವನಕ್ಕೆ ಕರ್ನಾಟಕದ ಜನತೆಗಳನ್ನ ಮುಖ ನೋಡುವಂತಹ ವ್ಯವಸ್ಥೆ 61 ಜೀವನವನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ರಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥದ್ದು. ಹಾಗೆ ಅವರ 61ನೆಯ ಜೀವನದಲ್ಲಿ ಕರ್ನಾಟಕದ ಜನತೆಯ ಕಡೆ ಮುಖ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ. ಅಂತಹ ಕೆಲಸ ಯಾವುದೇ ಕೆಲಸವಾದರೂ ಸಹಿತ ಉತ್ತಮವಾದಂತಹ ಸಾಧನೆ ಮಾಡುವಂತಹ ಶಕ್ತಿ ಸಿಗಲಿ ಅನ್ನುವಂತಹ ಮಾತನ್ನ ಹೇಳ್ತಾ, ಇವತ್ತು ಕಾಗಿನೆಲೆ ಕನಕ ಗುರುಪೀಠಕ್ಕೂ ಸಹಿತ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಇವತ್ತಲ್ಲಿ ಪ್ರಾಧಿಕಾರದಿಂದನೂ ಸಹಿತ ಕೆಲಸವನ್ನು ನಡೀತಾ ಇದೆ. ಸ್ವಾಮೀಜಿ, ಈ ಮಠಕ್ಕೆ ನನ್ನಿಂದ ಏನಾದರೂ ಅವಶ್ಯಕತೆ ಇದ್ರೆ ಹೇಳಿ ಸ್ವಾಮೀಜಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆಗ್ಲೇ ಬಾಲಗಂಗಾಧರನಾಥ್ ಸ್ವಾಮೀಜಿ ಅವರು ಮಾತನಾಡ್ತಾ ಹೇಳಿದ್ರು, ನಮ್ಮ ಮಠಕ್ಕೆ ಬಂದಾಗ ಮಹಿಳಾ ಮಕ್ಕಳಿಗೆ ವಸತಿ ಶಾಲೆಯನ್ನ ಕಟ್ಟಿಕೊಡುವಂತಹ ವ್ಯವಸ್ಥೆ ಕೇಣಿ ಅವರು ಮಾಡಿದ್ರು ಅನ್ನುವಂಥದ್ದನ್ನ. ಕಾಗಿನೆಲೆಗೂ ಬಂದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ವಾತಾವರಣವನ್ನ ನೋಡಿ, ಸ್ವಾಮೀಜಿ ನಾನು ಇಲ್ಲಿ 200ರಿಂದ 500 ಮಕ್ಕಳಿಗೆ ವಸತಿ ಗೃಹವನ್ನ ನಾನು ನಿರ್ಮಾಣವನ್ನ ಮಾಡಿಕೊಡ್ತೇನೆ ಸ್ವಾಮೀಜಿ, ಆ ಆಲುಮತ ಸಮಾಜಕ್ಕೆ ವಸತಿ ಶಾಲೆಯನ್ನ ಕಟ್ಕೊಡ್ತೀನಿ ಸ್ವಾಮೀಜಿ ಅನ್ನುವಂತಹ ಮಾತನ್ನ ವಾಗ್ದಾನ ಮಾಡಿದಂತಹ ಕೇಣಿ ಅವ್ರಿಗೆ ಬಹಳಷ್ಟು ಖುಷಿ ಆಗುತ್ತೆ. ಯಾಕಂತಂದ್ರೆ ಬಹುಶಃ ಅವರ ದೂರದೃಷ್ಟಿಯನ್ನ ನೋಡಿದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಬಡ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಡುವಂತಹ ಯೋಚನೆ ಬಹುಶಃ ಯಾವ ಉದ್ಯಮಿಗೂ ಬರೋದಿಲ್ಲ. ಅಂತಹ ಉದ್ಯಮಿ ಯಾರಾದ್ರೂ ಇದ್ರೆ ಅದು ಅಶೋಕ್ ಕೇಣಿ ಅನ್ನುವಂತಹ ಮಾತನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದಕ್ಕೆ ಅವರ ದೂರದೃಷ್ಟಿಗೆ ಸ್ಫೂರ್ತಿಯಾಗಿ ಇವತ್ತು ನಾವು ಮಠದಿಂದ ಕರಿಯ ಕಂಬಳಿಯನ್ನ ಸನ್ಮಾನ ಮಾಡಲಿಕ್ಕೆ ತಂದಿದ್ದೇವೆ ಅನ್ನುವಂಥದ್ದು. ಯಾಕಂತಂದ್ರೆ ಬಹಳಷ್ಟು ಜನ ಬಹಳಷ್ಟು ದುಬಾರಿಯಾದಂತಹ ಶಾಲನ್ನ ಹಾಕ್ತಾರೆ. ನಾವು ಅದ್ರ ಬಗ್ಗೆ ನಾವು ಮಾತನಾಡಿಕ್ ಹೋಗೋದಿಲ್ಲ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಕುರಿಯ ಕಂಬಳಿ. ಆ ಕಂಬಳಿಯನ್ನ ನಾವು ಹೆಗಲ ಮ್ಯಾಕ್ ಹಾಕ್ತಿವಂತಂದ್ರೆ
ರೋಡಲ್ಲಿ ಹೋಗ್ಬೇಕಾದ್ರೆ ಮಳೆ ಬರುತ್ತೆ, ಗಾಳಿ ಬರುತ್ತೆ, ಧೂಳು ಎಲ್ಲ ಬರುತ್ತೆ. ಅವರು ಒಂದು ಉದ್ಯಮಿ, ಅವರಿಗೆ ಜೀವನದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಾಕಷ್ಟು ಅಪವಾದಗಳು ಅಪಚಾರಗಳು ಬರ್ತಾ ಇರ್ತವೆ. ನಮ್ಮ ಕುರಿ ಕಾಯುವಂತಹ ಜನರು ಏನ್ ಮಾಡ್ತಾರೆ, ಕಂಬಳಿಯನ್ನ ಮೇಲೊತ್ಕಾಣ್ತಾರೆ. ಎಷ್ಟೇ ಮಳೆ ಬಂದ್ರು ಸಹಿತ, ಎಷ್ಟೇ ಧೂಳಾದ್ರೂ ಸಹಿತ, ಆ ಮಳೆ ಬಂದು ಧೂಳು ಹೋದಂತ ಸಂದರ್ಭದಲ್ಲಿ ಆ ಕಂಬಳಿಯನ್ನ ಕೊಡವಿ ಮೈ ಮೇಲೆ ಹಾಕೊಂಡ್ರೆ ಅದು ಮತ್ತೆ ಪವಿತ್ರ ಅನ್ನುವಂಥದ್ದ ಭಾವನೆ ನಮ್ಮ ಹಾಲುಮತ ಸಮಾಜದಲ್ಲಿದೆ. ಆ ಕರಿಯ ಕಂಬಳಿಗೆ ಮೈಲಿಗೆ ಇಲ್ಲ. ಆದ್ರಿಂದ ಆ ಕಂಬಳಿಯನ್ನ ನಾವು ನಿಮ್ಮ ಹೆಗಲ ಮೇಲೆ ಹಾಕ್ತೇವೆ. ಯಾರು ಎಷ್ಟೇ ಮೈಲಿಗೆ ಎರಚಿದ್ರು ಸಹಿತ ಅದನ್ನ ಒಂದ್ಸತಿ ಕೊಡವಿ ಮತ್ತೆ ಹೆಗಲ ಮೇಲೆ ಹಾಕೊಂಡ್ರೆ ಮತ್ತು ಅಷ್ಟೇ ಪವಿತ್ರವಾಗಿರ್ತೀರಾ ಅನ್ನುವಂತಹ ಸಂಕೇತವನ್ನ ತೋರಿಸ್ಕೊಡುತ್ತೆ ಅನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನಾವು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದಿಂದ ಆ ಕರಿಯ ಕಂಬಳಿಯನ್ನ ಹೆಗಲ ಮೇಲೆಗೆ ಒದಿಸೋದ್ರ ಅವರಿಗೆ ಶುಭವನ್ನ ಕೋರ್ತೇವೆ ಅನ್ನುವಂತಹ ಮಾತನ್ನ ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದೆ.